ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಕಲಾ. ಇದು ನನ್ನ ಯೂಟ್ಯೂಬ್ ಚಾನಲ್ ಕನ್ನಡ ಸಂಜೀವನಿ. ನಮ್ಮ ಆರೋಗ್ಯ ನಮ್ಮ ಕೈಲಿರುತ್ತೆ ಫ್ರೆಂಡ್ಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಇಲ್ಲೊಂದು ಗಂಟೆ ಕಾಣಿಸಿದ್ರೆ ಗಂಟೆನ ಪ್ರೆಸ್ ಮಾಡಿ. ನನಗೆಲ್ಲ ನೋಟಿಫಿಕೇಷನ್ಸ್ ನಿಮ್ಮ ಮೇಲ್ಗೆ ಡೈರೆಕ್ಟಾಗಿ ಬರುತ್ತೆ. ನನ್ನ ಫೇಸ್ಬುಕ್ ಪೇಜ್ನ ಲೈಕ್ ಮಾಡಿ, ಫಾಲೋ ಮಾಡಿ. ಇವತ್ತು ನಿಮಗೆ ಒಂದು ಅದ್ಭುತವಾದ ಜ್ಯೂಸ್ ಬಗ್ಗೆ ಹೇಳ್ತೀನಿ. ಇದನ್ನು ನೀವು ಡೈಲಿ ಕುಡಿಯೋದ್ರಿಂದ ನಿಮಗೆ ತುಂಬ ಉಪಯೋಗ ಇದೆ. ಈ ಶುಂಠಿ ಕ್ಯಾರೆಟ್ ಶುಂಠಿ ಜ್ಯೂಸ್ ತುಂಬ ಒಳ್ಳೆಯದು. ಡೈಲಿ ಕುಡೀರಿ. ಇದನ್ನು ಹೇಗೆ ಮಾಡ್ಕೋಬೇಕು ಅಂದರೆ, ಕ್ಯಾರೆಟ್ ತೊಗೊಳ್ಳಿ. ಒಂದು 4ರಿಂದ 5 ಕ್ಯಾರೆಟ್ ನೀಟಾಗಿ ಅದನ್ನ ಸಿಪ್ಪೆ ಎಲ್ಲ ಎರ್ಕೊಂಡು ನೀಟಾಗಿ ತೊಳ್ಕೊಂಡು ಅದನ್ನ ಸಣ್ಣ ಸಣ್ಣ ಪೀಸಸ್ ಮಾಡ್ಕೊಳ್ಳಿ. ಅದೇ ಥರ ಶುಂಠಿನೂ ಅಷ್ಟೇ. ಶುಂಠಿ ಒಂದು ಸ್ಮಾಲ್ ಪೀಸ್ ಮಾಡ್ಕೊಳ್ಳಿ ಸಾಕು. ಒಂದು ಸ್ಮಾಲ್ ಅಂದರೆ ಒಂದು 20-30 ಗ್ರಾಮ್ ಅಷ್ಟು ಚಿಕ್ಕ ಪೀಸ್ ಅದು ತಗೊಂಡು ಅದನ್ನ ಸಿಪ್ಪೆ ಎಲ್ಲ ತೆಗೆದು ನೀಟಾಗಿ ತೊಳ್ಕೊಂಡು ಅದನ್ನು ಅಷ್ಟೇ ಸಣ್ಣ ಪೀಸ್ ಮಾಡ್ಕೊಳ್ಳಿ. ಅವೆರಡನ್ನು ಗ್ರೈಂಡ್ ಮಾಡ್ಕೋಬೇಕು. ನಿಮಗೆ ಜ್ಯೂಸ್ ಮಾಡ್ಕೊಳ್ಳೋಕೆ ಗೊತ್ತಲ್ವಾ, ಅದೇ ಥರ ಸ್ವಲ್ಪ ನೀರು ಹಾಕ್ಕೊಂಡು ಜ್ಯೂಸ್ ಮಾಡ್ಕೊಳ್ಳಿ. ಆ ಜ್ಯೂಸ್ ಮಾಡ್ಕೊಂಡು ಆದಮೇಲೆ ಅದಕ್ಕೆ ಅರ್ಧ ಹೋಳು ನಿಂಬೆಹಣ್ಣು ರಸ, ಅರ್ಧ ಹೋಳು ರಸ ಹಾಕಿ ಅದಕ್ಕೆ ಒಂದು ಚಿಟಿಕೆಯಷ್ಟು ಸೀ ಸಾಲ್ಟ್ ಅಂದರೆ ಸಮುದ್ರದ ಉಪ್ಪು ಇರಲ್ಲ ಕಾಮನಾಗಿ ಮನೇಲಿ ಅಂತ ಅಂದರೆ ಕಲ್ಲುಪ್ಪು ಯೂಸ್ ಮಾಡ್ಬೋದು. ಪುಡಿ ಉಪ್ಪಲ್ಲ, ಕಲ್ಲುಪ್ಪು ಯೂಸ್ ಮಾಡಿ. ಒಂದು ಚಿಟಿಕೆಯಷ್ಟು ಕಲ್ಲುಪ್ಪು, ಒಂದು ಚಿಟಿಕೆಯಷ್ಟು ಚಕ್ಕೆ ಪೌಡರ್, ಇಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಡೈಲಿ ಬೆಳಗ್ಗೆ ತಿಂಡಿ ಜೊತೆಗೆ ತಿಂಡಿ ತಿಂದಾದಮೇಲೆ ಒಂದು ಗ್ಲಾಸ್ ಈ ಜ್ಯೂಸನ್ನ ಕುಡೀರಿ. ನಿಜವಾಗ್ಲೂ ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಇದರಿಂದ ಏನೇನು ಉಪಯೋಗ ಅಂತ ನಾನು ಹೇಳ್ತೀನಿ. ಡೈಲಿ ಒಂದು ಗ್ಲಾಸ್ ಈ ಜ್ಯೂಸ್ ಕುಡೀರಿ, ಕ್ಯಾರೆಟ್ ಶುಂಠಿ ಜ್ಯೂಸ್. ಈ ಕ್ಯಾರೆಟಿಂದ ಏನೇನು ಉಪಯೋಗ ತುಂಬ ಜನಕ್ಕೆ ಗೊತ್ತಿರುತ್ತೆ. ಅದು ನಮ್ಮ ಕಣ್ಣಿಗೆ ಮಾತ್ರ ಒಳ್ಳೆಯದು ಅಂದ್ಕೊಂಡಿರ್ತಾರೆ ಜನ. ಇನ್ನೇನಕ್ಕೂ ಗೊತ್ತಿರಲ್ಲ. ಒಂದು ಕಣ್ಣು ಮಾತ್ರ ಚೆನ್ನಾಗಿ ಕಾಣಿಸುತ್ತೆ ಅಷ್ಟೇ ಗೊತ್ತಿರುತ್ತೆ. ಕಣ್ಣಿಗೆ ಮಾತ್ರ ಒಳ್ಳೆಯದಲ್ಲ ಅದು. ನಮ್ಮ ಚರ್ಮಕ್ಕೂ ಒಳ್ಳೆಯದು, ನಮ್ಮ ಜೀರ್ಣಶಕ್ತಿಗೂ ಒಳ್ಳೆಯದು, ನಮ್ಮ ಕಿಡ್ನಿಗೂ ತುಂಬ ಒಳ್ಳೆಯದು. ಅಷ್ಟೇ ಅಲ್ಲ, ಸ್ಟ್ರೋಕ್ ಬರ್ದಲೇ ಇರೋ ಥರ ಅದು ಕಂಟ್ರೋಲ್ ಮಾಡುತ್ತೆ. ತುಂಬ ನೋಡಿ, ಹೆಲ್ದಿ ಹಾರ್ಟ್, ಆಮೇಲೆ ಲಿವರ್ಗೂ ತುಂಬ ಒಳ್ಳೆಯದಂತೆ. ಆ್ಯಂಟಿ ಬ್ಯಾಕ್ಟೀರಿಯಲ್ಲು, ಆ್ಯಂಟಿ ವೈರಲ್ ಕೆಲಸ ಮಾಡುತ್ತೆ. ಪವರ್ಫುಲ್ ಆ್ಯಂಟಿ ಆಕ್ಸಿಡೆಂಟ್ ಅದು. ತುಂಬ ನೋಡಿ, ನ್ಯೂಟ್ರಿಯೆಂಟ್ ಡಿಫಿಷಿಯನ್ಸ್ನ ಒಳ್ಳೆ ಡಯಟ್ ಫುಡ್ಡು. ಎನರ್ಜಿ ಲೆವೆಲ್ನ ಇನ್ಕ್ರೀಸ್ ಮಾಡುತ್ತೆ. ಆ್ಯಂಟಿ ಕ್ಯಾನ್ಸರ್, ಒಳ್ಳೆ ಹೆಲ್ತಿ ಟೀತ್ ಅಂದರೆ ಹಲ್ಲು ಆರೋಗ್ಯವಾಗಿರಬೇಕು ಅಂದರೆ ದಿನ ಕ್ಯಾರೆಟ್ ತಿನ್ನಿ. ತುಂಬ ಯೂಸಸ್ ಇದೆ ಫ್ರೆಂಡ್ಸ್. ಅದೇ ಹೇಳಿದ್ನಲ್ಲ ನೋಡಿ, ಐಸೈಟ್ ಬಗ್ಗೆ ಎಲ್ಲರಿಗೂ ಗೊತ್ತಿರುತ್ತೆ. ನಿಮ್ಮ ಕಣ್ಣು ದೃಷ್ಟಿ ತುಂಬ ಚೆನ್ನಾಗಿ ಮಾಡುತ್ತೆ. ಇಮ್ಯುನಿಟಿ ಪವರ್ನ ಚೆನ್ನಾಗಿ ಮಾಡುತ್ತೆ. ಬ್ಲಡ್ ಶುಗರ್ ಲೆವೆಲ್ ಕಂಟ್ರೋಲ್ ಮಾಡುತ್ತೆ, ಕರೆಕ್ಟಾಗಿ ಕಂಟ್ರೋಲ್ ಮಾಡುತ್ತೆ. ತುಂಬ ಯೂಸಸ್ ಇದೆ. ಆಮೇಲೆ ಅದು ಹೇಳಿದ್ನಲ್ಲ, ಜೀರ್ಣಶಕ್ತಿ ವ್ಯವಸ್ಥೆ ಇದು ಮಾಡುತ್ತೆ, ಬ್ಲಡ್ ಪ್ರೆಷರ್ನ ಕಂಟ್ರೋಲ್ ಮಾಡುತ್ತೆ, ಹಾರ್ಟ್ನ ರೆಗ್ಯುಲೇಟ್ ಮಾಡುತ್ತೆ. ತುಂಬ ಒಳ್ಳೆಯದು. ಕ್ಯಾರೆಟ್ನ ದಿನ ಹಸಿದಾರು ಹಾಗೇ ತಿನ್ನಿ. ಈಗ ಜ್ಯೂಸ್ ಮಾಡ್ಕೊಳಕ್ಕೆ ಟೈಮ್ ಇಲ್ಲ ಅಂತಂದ್ರೂ ಪರವಾಗಿಲ್ಲ, ಹಾಗೆ ಡೈಲಿ 1 ಕ್ಯಾರೆಟ್ 2 ಕ್ಯಾರೆಟ್ ತಿನ್ನಿ. ನಿಜವಾಗ್ಲೂ ತುಂಬ ಒಳ್ಳೆಯದು. ನಾನು ಹೇಳ್ತಿರೋ ಕಾಂಬಿನೇಷನ್ ಮಾಡಿದ್ರೆ ಇನ್ನೂ ಒಳ್ಳೆಯದು. ಇವಾಗ ಕ್ಯಾರೆಟ್ ಬಗ್ಗೆ ತಿಳ್ಕೊಂಡ್ರಿ. ಇವಾಗ ಶುಂಠಿ. ನಾವು ನೆಕ್ಸ್ಟ್ ಯೂಸ್ ಮಾಡಿದ್ದು ಶುಂಠಿ ಅಲ್ವಾ. ಶುಂಠಿ ಬಗ್ಗೆ ಆಲ್ರೆಡಿ ನಾನು ತುಂಬ ವೀಡಿಯೋಸೆಲ್ಲ ಹೇಳಿದ್ದೀನಿ. ಮತ್ತೆ ಒಂದ್ಸಲ ಎಕ್ಸ್ಪ್ಲೈನ್ ಮಾಡ್ತೀನಿ. ಶುಂಠಿ ತುಂಬ ಯಾವುದಕ್ಕೆ ಏನೇನಕ್ಕೆ ನೋಡಿ, ಅಜೀರ್ಣಕ್ಕೆ ತುಂಬ ಒಳ್ಳೆಯದು. ಕಫು, ಕೋಲ್ಡು, ಫ್ಲೂ, ಕ್ಯಾನ್ಸರ್ ಬಗ್ಗೆ ಒಬಿಸಿಟಿ ಇದ್ದರೆ, ಡಯಾಬಿಟಿಸ್ ಅವ್ರಿಗೆ, ಹಲ್ಲು ನೋವಿಗೆ, ಸ್ವೆಲ್ಲಿಂಗ್ಗೆ, ಆರ್ಥ್ರೈಟಿಸ್ಗೆ, ಪೇನ್ ರಿಲೀಫ್ ಮಾಡುತ್ತೆ ಬೇಗ. ಮಾರ್ನಿಂಗ್ ಸಿಕ್ನೆಸ್, ತುಂಬ ಯೂಸಸ್ ಇದೆ. ಶುಂಠಿನೂ ಅಷ್ಟೇ ತುಂಬ ಒಳ್ಳೆಯದು. ನಮಗೆ ಹೈ ಕೊಲೆಸ್ಟ್ರಾಲ್ನು ಕಂಟ್ರೋಲ್ ಮಾಡುತ್ತೆ, ಹಾರ್ಟ್ನ ಕಂಡೀಷನ್ ಮಾಡುತ್ತೆ. ತುಂಬ ಒಳ್ಳೆಯದು. ಶುಂಠಿನೂ ಅಷ್ಟೇ. ಶುಂಠಿನೂ ದಿನ ಯೂಸ್ ಮಾಡಿ, ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಅದರ ಜೊತೆ ಏನು ಯೂಸ್ ಮಾಡಿದ್ವಿ? ನಿಂಬೆಹಣ್ಣು, ಲೆಮನ್, ರೈಟ್. ನಿಂಬೆಹಣ್ಣಲ್ವ, ನಿಂಬೆಹಣ್ಣು ನೋಡಿ, ಗುಡ್ ಫಾರ್ ಸ್ಟಮಕ್, ಎಕ್ಸಲೆಂಟ್ ಸ್ಕಿನ್ ಕೇರ್ ಆಗ್ತಿರುತ್ತೆ. ಅದು ರೆಡ್ಯೂಸ್, ಎಲ್ಲರೂ ಗೊತ್ತು, ಬಾಡಿ ವೆಯ್ಟ್ನ ಕಡಿಮೆ ಮಾಡುತ್ತೆ. ಆಮೇಲೆ ಟೂತ್ ಏಕ್ಗೆ ಹೆಲ್ಪ್ ಮಾಡುತ್ತಂತೆ ನೋಡಿ. ತುಂಬ ಬೂಸ್ಟ್, ಇಮ್ಯುನಿಟಿ ಸಿಸ್ಟಮ್ನ ಬೂಸ್ಟ್ ಮಾಡುತ್ತೆ, ಡೈಜೆಸ್ಟಿವ್ ಸಿಸ್ಟಮ್ನ ಇಂಪ್ರೂವ್ ಮಾಡುತ್ತೆ, ಕಫು ಕೋಲ್ಡ್ ಕಡಿಮೆ ಮಾಡುತ್ತೆ, ಆಸ್ಮಾ ಕಡಿಮೆ ಮಾಡುತ್ತೆ, ಕೂದಲು ಚೆನ್ನಾಗಿ ಬೆಳೆಯೋದಕ್ಕೆ ಹೆಲ್ಪ್ ಮಾಡುತ್ತೆ. ತುಂಬ ಯೂಸಸ್ ಇದೆ. ಒಂದ್ಸಲ ನೀವೇ ಚೆಕ್ ಮಾಡ್ಕೊಳ್ಳಿ. ನೋಡಿ, ನಿಂಬೆಹಣ್ಣನ್ನು ನಾವು ಯೂಸ್ ಮಾಡಿರೋ ಪ್ರತಿಯೊಂದರಲ್ಲೂ ತುಂಬ ಪೋಷಕಾಂಶಗಳಿರುತ್ತೆ. ನೋಡಿ, ನೆಕ್ಸ್ಟ್ ಯಾವ್ದು ಯೂಸ್ ಮಾಡಿದ್ದೀನಿ ನಾನು? ಚಕ್ಕೆ ಪೌಡರು, ಅಂದರೆ ಸಿನಮನ್ ಪೌಡರು. ಆ ಸಿನಮನ್ ಪೌಡರು ಅಷ್ಟೇ ನೋಡಿ, ಬ್ಲಡ್ ಪ್ರೆಷರ್ನ ಕಂಟ್ರೋಲ್ ಮಾಡುತ್ತಂತೆ, ರೆಡ್ಯೂಸ್ ಕೊಲೆಸ್ಟ್ರಾಲ್ನ ಕಂಟ್ರೋಲ್ ಮಾಡುತ್ತೆ, ಡೈಜೆಷನ್ಗೆ ಹೆಲ್ಪ್ ಮಾಡುತ್ತೆ, ಆಮೇಲೆ ಜಾಯಿಂಟ್ ಪೇನ್ಸ್ಗೆ ಕಂಟ್ರೋಲ್ ಮಾಡುತ್ತೆ, ರಿಲೀಫ್ ಕೊಡುತ್ತೆ, ಬ್ಲಡ್ ಸರ್ಕ್ಯುಲೇಷನ್ಗೆ ಹೆಲ್ಪ್ ಮಾಡುತ್ತೆ. ಹೇಳಿದ್ನಲ್ಲ, ಹೆಲ್ತಿ ಸ್ಕಿನ್, ನಿಮಗೆ ಆರೋಗ್ಯವಾದ ಚರ್ಮ, ಯಾವುದೇ ಥರ ಪಿಂಪಲ್ಸ್ ಬರ್ದಲೇ ಇರೋ ಥರ ಕಂಟ್ರೋಲ್ ಮಾಡುತ್ತೆ. ತುಂಬ ಒಳ್ಳೆಯದು. ಚಿಟಿಕೆಯಷ್ಟು ಸಿನಮನ್ ಪೌಡರ್ ಅಂದರೆ ಚಕ್ಕೆ ಪೌಡರ್ ಎಷ್ಟು ಯೂಸ್ ಆಗುತ್ತೆ. ಆಮೇಲೆ ನಿಮ್ಮ ಬ್ರೈನ್ ಫಂಕ್ಷನ್ನ ಚೆನ್ನಾಗಿ ಮಾಡುತ್ತೆ.
ಚಕ್ಕೆನ ದಿನ ಒಂದು ಸ್ವಲ್ಪ ತಿಂತಾಯಿರ, ಒಂದು ಅರ್ಧ ಇಂಚಷ್ಟು ತಿಂತಾಯಿರಿ ಸಾಕು. ನಿಮ್ಮ ಬ್ರೈನ್ ತುಂಬ ಶಾರ್ಪಾಗಿ ಕೆಲಸ ಮಾಡುತ್ತೆ, ನಿಮ್ಮ ಮೆಮೊರಿ ಪವರ್ ಜಾಸ್ತಿ ಆಗುತ್ತೆ. ನೋಡಿ, ನಾವು ಯೂಸ್ ಮಾಡಿದ ಪ್ರತಿ ಒಂದರಲ್ಲೂ ತುಂಬ ಪೋಷಕಾಂಶ ಇದೆ, ತುಂಬ ವಿಟಮಿನ್ಸ್ ಇದೆ. ಅದ್ರ ಮಿಕ್ಸಿಂಗ್ ಮಾಡಿರೋದ್ರಿಂದ ಅದು ಇನ್ನೂ ತುಂಬ ತುಂಬ ಒಳ್ಳೆ ಜ್ಯೂಸು. ಫ್ರೆಶ್ಶಾಗಿ ಮಾಡ್ಕೊಳ್ಳಿ, ಆದಷ್ಟು ಬೆಳಗ್ಗೆ ಫ್ರೆಶ್ಶಾಗಿ ಮಾಡ್ಕೊಳ್ಳಿ. ಎಷ್ಟು 5 ನಿಮಿಷನೂ ಆಗಲ್ಲ. ಶುಂಠಿ ಮತ್ತು ಕ್ಯಾರೆಟ್ ಇದ್ದರೆ ಸಾಕು ಮನೇಲಿ. ಅದನ್ನ ನೀಟಾಗಿ ತೊಳೆದ್ಬಿಟ್ಟು ಮಾಡೋದು ಹೇಳಿದ್ನಲ್ಲ, ಅದು ನೋಡಿ ಬೂಸ್ಟ್ ಇಮ್ಯುನಿಟಿ ಪವರ್ನ ಜಾಸ್ತಿ ಮಾಡುತ್ತೆ, ಡೈಜೆಸ್ಟಿವ್ ಸಿಸ್ಟಮ್ನ ಇಂಪ್ರೂವ್, ಸ್ಕಿನ್ ಕ್ಯಾನ್ಸರ್ ಬಗ್ಗೆ ಹೋರಾಡುತ್ತೆ. ಡಯಾಬಿಟಿಸ್ವರ್ಗಂತೂ ಇದು ಹೇಳಿ ಮಾಡಿಸಿದ ಜ್ಯೂಸು. ಬೇರೆ ಏನೇನೋ ಮಾತ್ರೆ ಹಾಕ್ಕೊಂಡು ಎಲ್ಲದಕ್ಕಿಂತ ಮನೇಲಿ ಸಿಗೋ ಅಂಥದ್ದನ್ನೇ ಯೂಸ್ ಮಾಡಿ ನೀವೇ ಜ್ಯೂಸ್ ಮಾಡಿಕೊಂಡು ಅದೇ ನೀವು ಟಾನಿಕ್ ಥರ ಕುಡಿಬೋದು. ಡೈಲಿ ಯೂಸ್ ಮಾಡಿ, ನಿಜವಾಗ್ಲೂ ತುಂಬ ತುಂಬ ಒಳ್ಳೆಯದು. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್.